ನನಗೆ ಈ ಕಾಂತಗಳ ಜೊತೆ ಚಿಕ್ಕ ವಯಸ್ಸಿನಿಂದಲೂ ಆಟ ಆಡೋದು ಅಂದರೆ ತುಂಬ ಇಷ್ಟ. ಆದರೆ ನನಗೆ ಕಾಡೋ ಪ್ರಶ್ನೆ ಏನು ಅಂತ ಹೇಳಿದರೆ, ಈ ಕಾಂತದ ಶಕ್ತಿ ಅಷ್ಟು ದೂರದವರೆಗೆ ಹೇಗೆ ಕೆಲಸ ಮಾಡುತ್ತೆ, ಮುಡ್ದನೇ ಇವೆರಡು ಒಂದನ್ನೊಂದು ಹೇಗೆ ತಳ್ಳುತ್ತೆ ಅನ್ನೋದು ನಿಜವಾಗ್ಲೂ ಒಂಥರ ಮ್ಯಾಜಿಕ್ ಅನ್ಸುತ್ತೆ ಅಲ್ವಾ. ಈ ಕಾಂತಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಕ್ಯೂರಿಯಾಸಿಟಿ ಹುಟ್ಟಿಸೋದು ಇದೇ ವಿಷಯ. ಹಾಗಾದ್ರೆ ಈ ವಿಡಿಯೋದಲ್ಲಿ ನಾವು ಕಾಂತಿಯ ಬಲವು ಹೇಗೆ ಕೆಲಸ ಮಾಡುತ್ತೆ, ಅದು ಅಷ್ಟು ದೂರದವರೆಗೆ ಹೇಗೆ ಚಲಿಸುತ್ತದೆ, ಅದರ ಪಕ್ಕದಲ್ಲಿ ಮತ್ತೊಂದು ಕಾಂತವಿದೆ ಎಂಬುದು ಈ ಕಾಂತಕ್ಕೆ ಹೇಗೆ ತಿಳಿಯುತ್ತದೆ, ಅದಕ್ಕೇನಾದ್ರೂ ತನ್ನ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಏನಾದ್ರೂ ತಿಳಿತಿದ್ಯಾ ಅಂತ ನೋಡೋಣ. ನಾವು ಈ ಕಾಂತಗಳನ್ನು ಡೈರೆಕ್ಟ್ ಆಗಿ ಒಂದೊಂದೊಂದು ತಳ್ಳುತ್ತದೆ ಅಥವಾ ಎಳೆಯುತ್ತದೆ ಅಂತ ಹೇಳೋದಿಲ್ಲ. ಅದರ ಬದಲಾಗಿ ಈ ಕಾಂತ ತನ್ನ ಸುತ್ತ ಒಂದು ರೀತಿಯ ಪವರ್ ಅಥವಾ ಪ್ರಭಾವವನ್ನು ಕ್ರಿಯೇಟ್ ಮಾಡುತ್ತೆ. ಇದು ತುಂಬಾ ದೂರದವರೆಗೆ ತನ್ನ ಕ್ಷೇತ್ರವನ್ನು ಹರಡಿಕೊಂಡಿರುತ್ತೆ. ಈ ಕ್ಷೇತ್ರದ ಒಳಗೆ ಬಂದಾಗಷ್ಟೇ ಎರಡನೇ ಕಾಂತಕ್ಕೆ ಅದರ ಎಫೆಕ್ಟ್ ತಟ್ಟುತ್ತೆ. ನಾನೀಗ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ಮೊನ್ನೆ ನಾನು ಮನೆಗೆ ಬಂದ ತಕ್ಷಣ ಮಲ್ಲಿಗೆ ಹೂವಿನ ಪರಿಮಳ ಬಂತು. ನನಗೇನು ಅಷ್ಟಾಗಿ ಮಲ್ಲಿಗೆ ಹೂವು ಇಷ್ಟ ಇಲ್ಲ, ಆದ್ರೆ ನನ್ನ ಹೆಂಡತಿಗೆ ಮಲ್ಲಿಗೆ ಹೂವು ಮುಡ್ಕೊಳ್ಳೋದಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಆ ಸುವಾಸನೆಯಿಂದಲೇ ನನ್ನ ಹೆಂಡತಿ ಎಲ್ಲೋ ಮನೆಯ ಒಳಗಡೆನೆ ಇದ್ದಾರೆ ಅನ್ನೋದು ನನಗೆ ದೂರದಿಂದಲೇ ಗೊತ್ತಾಯ್ತು. ಆ ಹೂವು ಏನ್ ಮಾಡ್ತು ಅಂತ ನೋಡಿದ್ರೆ, ಮನೆಯ ತುಂಬಾ ತನ್ನ ಸುವಾಸನೆಯನ್ನ ಹರಡಿ ತಾನು ಅಲ್ಲೇ ಇರೋ ತರ ಫೀಲ್ ಮಾಡಿದ್ವು. ನಾನು ಮನೆಯ ಒಳಗಡೆ ಬಂದ ತಕ್ಷಣ ನನ್ನ ಮೂಗಿಗೆ ಆ ಸುವಾಸನೆ ತಾಗಿತ್ತು. ಇದೇ ತರ ನಾವು ಕಾಂತಗಳ ಬಗ್ಗೆ ಯೋಚಿಸಬಹುದು. ಈ ಕಾಂತ ಕೂಡ ತನ್ನ ಸುತ್ತಲೂ ಒಂದು ರೀತಿಯ ಕಾಂತಿಯ ಸುವಾಸನೆಯನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಅಂದ್ಕೊಳ್ಳಿ. ಯಾವಾಗ ಎರಡನೇ ಕಾಂತ ಆ ಸುವಾಸನೆ ಸಂಪರ್ಕಕ್ಕೆ ಬರುತ್ತೋ ಅದಕ್ಕೆ ಯಾವುದೇ ರೀತಿ ವಾಸನೆ ಬರಲ್ಲ, ಬದಲಿಗೆ ತಾನಾಗಿಯೇ ಒಂದು ಬಲ ಅಥವಾ ಶಕ್ತಿಯ ಅನುಭವ ಆಗುತ್ತೆ. ಈ ಕಾಂತಿಯ ಸುವಾಸನೆಗೆ ನಾವು ವಿಜ್ಞಾನದಲ್ಲಿ ಒಂದು ಹೆಸರನ್ನು ಕೊಟ್ಟಿದ್ದೀವಿ. ಅದನ್ನೇ ನಾವು ಕಾಂತಕ್ಷೇತ್ರ ಅಂತ ಕರಿತೀವಿ. ಅಂದ್ರೆ ಈ ಕಾಂತ ತನ್ನ ಸುತ್ತಲೂ ಒಂದು ಕಾಂತ ಕ್ಷೇತ್ರವನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಯಾವಾಗ ಎರಡನೇ ಕಾಂತ ಆ ಕ್ಷೇತ್ರದ ಒಳಗಡೆ ಬರುತ್ತೋ ಆ ಕ್ಷೇತ್ರವೇ ಎರಡನೇ ಕಾಂತವನ್ನು ದೂರ ತಳ್ಳುತ್ತೆ. ಇದೇ ತರ ಇಲ್ಲಿರೋ ಎರಡನೇ ಕಾಂತ ಕೂಡ ತನ್ನದೇ ಆದ ಕಾಂತಿಯ ಕ್ಷೇತ್ರವನ್ನು ಕ್ರಿಯೇಟ್ ಮಾಡಿರುತ್ತೆ. ಅದನ್ನ ನಾನು ಇಲ್ಲಿ ತೋರಿಸಿಲ್ಲ. ಆ ಕ್ಷೇತ್ರವೇ ಮೊದಲನೇ ಕಾಂತವನ್ನು ತಳ್ಳೋದು ಅಥವಾ ಎಳೆಯೋದು ಮಾಡ್ತಿರುತ್ತೆ. ಸೊ ಹಾಗಾಗಿ ಕಾಂತಗಳು ಒಂದನ್ನೊಂದು ನೇರವಾಗಿ ತಳ್ಳಲ್ಲ, ಬದಲಾಗಿ ಈ ಕ್ಷೇತ್ರಗಳೇ ಒಂದನ್ನೊಂದು ಎಳೆಯುತ್ತದೆ ಅಥವಾ ತಳ್ಳುತ್ತದೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದು ಏನು ಅಂದ್ರೆ, ಹೂವಿನ ಸುವಾಸನೆಗೂ ಮತ್ತು ಕಾಂತ ಕ್ಷೇತ್ರಕ್ಕೂ ಒಂದು ದೊಡ್ಡ ವ್ಯತ್ಯಾಸ ಇದೆ. ನೋಡಿ, ಸುವಾಸನೆ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ, ಹೂವು ತನ್ನಿಂದ ಕೆಲವು ಸಣ್ಣ ಸಣ್ಣ ಕಣಗಳನ್ನು ಗಾಳಿಯಲ್ಲಿ ಹರಡುತ್ತೆ. ಆ ಕಣಗಳು ನಮ್ಮ ಮೂಗಿಗೆ ತಗುಲಿದಾಗ ಮಾತ್ರನೇ ನಮ್ಗೆ ಅದರ ಸ್ಮೆಲ್ ಗೊತ್ತಾಗೋದು. ಆದ್ರೆ ಇಲ್ಲಿ ನೋಡಿ, ಕಾಂತಗಳು ಗಾಳಿಯಲ್ಲಿ ಯಾವುದೇ ರೀತಿ ಕಣಗಳನ್ನು ಹರಡುತ್ತಿಲ್ಲ. ಅಲ್ಲಿ ಯಾವುದೇ ಕಣಗಳು ಓಡಾಡ್ತಾನೂ ಇಲ್ಲ. ಆದ್ರೂ ಕೂಡ ಕಾಂತಿಯ ಕ್ಷೇತ್ರ ಅನ್ನೋದು ಇಲ್ಲಿ ಇದ್ದೇ ಇರುತ್ತೆ. ಈಗ ನಿಮ್ಗೆಲ್ಲ ಒಂದು ಪ್ರಶ್ನೆ ಹುಟ್ಟಿರುತ್ತೆ, ಅಲ್ಲಿ ಕಣ್ಣಿಗೆ ಕಾಣೋ ರೀತಿ ಯಾವುದೇ ಕಣಗಳು ಇಲ್ಲ ಅಂದ್ಮೇಲೆ ಅಲ್ಲಿ ಕಾಂತಿಯ ಕ್ಷೇತ್ರ ನಿಜವಾಗ್ಲೂ ಇದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಅದು ಇಲ್ಲಿ ಇದೆ ಅಂತ ನಾವು ನಂಬೋದು ಹೇಗೆ ಅಂತ. ಅದಕ್ಕೆ ಉತ್ತರ ಏನು ಅಂತ ನೋಡಿದ್ರೆ, ಸಪೋಸ್ ನಾನು ಈ ಕಾಂತದ ಪಕ್ಕದಲ್ಲಿ ತುಂಬಾ ಹತ್ರ ಇನ್ನೊಂದು ಕಾಂತವನ್ನ ತಂದಿಡ್ತೀನಿ. ನಮಗೆ ಗೊತ್ತಿರೋ ಹಾಗೆ ಈಗ ಈ ಕಾಂತ ಮತ್ತೊಂದು ಕಾಂತವನ್ನ ದೂರ ತಳ್ಳುತ್ತೆ. ಆದ್ರೆ ಒಂದ್ ವೇಳೆ ನಾನು ಈ ಮೊದಲನೇ ಕಾಂತವನ್ನು ಸಡನ್ ಆಗಿ ತೆಗೆದೆ ಅಂತ ಹೇಳಿದ್ರೆ ಏನಾಗ್ಬೋದು? ಮೊದಲನೇ ಕಾಂತ ಮಾಯವಾದಾಗ ತಕ್ಷಣ ಎರಡನೇ ಕಾಂತದ ಮೇಲಿರೋ ಬಲ ತಕ್ಷಣ ಮಾಯವಾಗುತ್ತೆ ಅಂತ ಅನ್ಕೊಳ್ಬಹುದು. ಆದ್ರೆ ವಿಜ್ಞಾನಿಗಳು ತುಂಬಾ ಅಧ್ಯಯನ ಮಾಡಿ ಆ ಬಲ ತಕ್ಷಣ ಮಾಯ ಆಗಲ್ಲ. ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್, ಅಂದ್ರೆ ಒಂದು ಸೆಕೆಂಡ್ ನ ಅತ್ಯಂತ ಸಣ್ಣ ಭಾಗದಷ್ಟು ಸಮಯದವರೆಗೆ ಆ ಬಲ ಅಲ್ಲೇ ಇರುತ್ತೆ. ಮೊದಲನೇ ಕಾಂತ ಮಾಯವಾದ್ಮೇಲೂ ಕೂಡ ಆ ಶಕ್ತಿ ಸ್ವಲ್ಪ ಸಮಯದವರೆಗೆ ಕೆಲಸ ಮಾಡ್ತಾನೆ ಇರುತ್ತೆ ಅಂತ ಹೇಳಿ. ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೀಗೆ ಹೇಳ್ತೀನಿ ನೋಡಿ. ನಾವೀಗ ಮತ್ತೆ ಹೂವಿನ ಎಕ್ಸಾಂಪಲ್ ಬರೋಣ. ನಾನು ನನ್ನ ಹೆಂಡತಿ ಹತ್ರ ಹೋಗಿ ಆ ಮಲ್ಲಿಗೆ ಹೂ ತಗೊಂಡು ಕಿಟಕಿಯಿಂದ ಆಚೆ ಎಸ್ಬಿಟ್ಟೆ ಅಂತ ಅನ್ಕೊಳ್ಳಿ. ಈಗ ಏನಾಗುತ್ತೆ, ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂತಾಳೆ ನನ್ನ ಹೆಂಡತಿ. ಆದ್ರೆ ಅದು ಬಿಡಿ. ಆದ್ರೆ ಹೂ ಬಿಸಾಕಿದ ತಕ್ಷಣ ರೂಮ್ ನಲ್ಲಿರೋ ವಾಸನೆ ಎಲ್ಲ ಮಾಯವಾಗುತ್ತಾ? ಇಲ್ಲ ತಾನೆ. ಹೂ ಹೋದ್ರೂ ಆ ಪರಿಮಳ ಅಂತೂ ಸ್ವಲ್ಪ ಸಮಯ ಆದ್ರೂ ಅಲ್ಲೇ ಇರುತ್ತೆ. ಅದೇ ತರ ಕಾಂತದ ವಿಷಯದಲ್ಲೂ ಅಷ್ಟೇ. ಕಾಂತ ತನ್ನ ಸುತ್ತಲೂ ಒಂದು ಕಾಂತ ಕ್ಷೇತ್ರವನ್ನು ಉಂಟು ಮಾಡಿರುತ್ತೆ. ನಾನು ಮೊದಲನೇ ಕಾಂತವನ್ನು ತೆಗೆದ ತಕ್ಷಣ ಆ ಕಾಂತ ಕ್ಷೇತ್ರ ಅನ್ನೋದು ಮಾಯ ಆಗಲ್ಲ. ತುಂಬಾನೇ ಕಮ್ಮಿ ಟೈಮ್, ಅಂದ್ರೆ ಒಂದು ನ್ಯಾನೋ ಸೆಕೆಂಡ್ ಅಷ್ಟು ಹೊತ್ತು ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಕಾಂತ ಕ್ಷೇತ್ರ ಅನ್ನೋದು ಅಲ್ಲೇ ಇರುತ್ತೆ.
ಆ ಗ್ಯಾಪ್ನಲ್ಲಿ ಎರಡನೇ ಕಾಂತಕ್ಕೆ ಆ ಪವರ್ ಫೀಲ್ ಆಗ್ತಾನೇ ಇರುತ್ತೆ. ಇಲ್ಲಿ ಕಾಂತ ಇಲ್ಲದೆ ಇದ್ರೂ ಆ ಶಕ್ತಿ ಅಲ್ಲೇ ಇರುತ್ತೆ ಅಲ್ವಾ. ಇದೇ ನಮಗೆ ಪ್ರೂವ್ ಮಾಡುತ್ತೆ ಈ ಕಾಂತ ಕ್ಷೇತ್ರ ನಿಜವಾಗ್ಲಿಯೂ ಇಲ್ಲೇ ಇದೆ ಅಂತ. ಈ ಕಾಂತ ಕ್ಷೇತ್ರದಲ್ಲಿರುವ ಕ್ಷೇತ್ರವು ಎಷ್ಟು ಸುಂದರವಾಗಿದೆ ಅಂದ್ರೆ ವಿಜ್ಞಾನಿಗಳು ಇದನ್ನು ಬೇರೆ ಶಕ್ತಿಗಳಿಗೂ ಬಳಸೋಕೆ ಶುರು ಮಾಡ್ತಾ ಹೋಗ್ತಾರೆ. ಉದಾಹರಣೆಗೆ ನಾವೀಗ ವಿದ್ಯುತ್ ಆವೇಶ, ಈ ವಿದ್ಯುತ್ ಆವೇಶಗಳು ಒಂದನ್ನೊಂದು ಹೇಗೆ ತಳ್ಳುತ್ತವೆ ಅಂತ ನೋಡ್ತಾ ಹೋದ್ರೆ ಇಲ್ಲೂ ಅಷ್ಟೇ ಆ ಆವೇಶಗಳು ಕೂಡ ತನ್ನ ಸುತ್ತಲೂ ಒಂದು ಪ್ರಭಾವವನ್ನು ಕ್ರಿಯೇಟ್ ಮಾಡಿ ತಾನು ಅಲ್ಲೇ ಇರೋ ತರ ಫೀಲ್ ಮಾಡ್ತಾ ಹೋಗುತ್ತೆ. ಈ ಪ್ರಭಾವವನ್ನೇ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ವಿದ್ಯುತ್ ಕ್ಷೇತ್ರ ಅಂತ ಕರಿತೀವಿ. ಇದು ಬರೀ ವಿದ್ಯುತ್ ಆವೇಶಗಳ ಮೇಲೆ ಮಾತ್ರನೇ ಕೆಲಸ ಮಾಡುತ್ತೆ. ಮತ್ತೊಂದು ಉದಾಹರಣೆ ನೋಡ್ತಾ ಹೋದ್ರೆ ಗುರುತ್ವಾಕರ್ಷಣ ಬಲ ಕೂಡ ಅಷ್ಟೇ. ಭೂಮಿ ಮತ್ತು ಚಂದ್ರನ ಮಧ್ಯೆ ಇರೋ ಶಕ್ತಿ ಕೂಡ ಯಾವುದೇ ಸ್ಪರ್ಶ ಇಲ್ಲದೆ ದೂರದಿಂದಲೇ ಕೆಲಸ ಮಾಡ್ತಾನೆ ಇದೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಭೂಮಿ ಮತ್ತು ಚಂದ್ರ ಇಬ್ರು ತನ್ನ ಸುತ್ತಲೂ ಒಂದು ಗ್ರಾವಿಟೇಷನಲ್ ಫೀಲ್ಡ್ ಅಂದ್ರೆ ಗುರುತ್ವಾಕರ್ಷಣ ಕ್ಷೇತ್ರವನ್ನು ಕ್ರಿಯೇಟ್ ಮಾಡಿರುತ್ತೆ. ಈ ಗ್ರಾವಿಟೇಷನಲ್ ಫೀಲ್ಡ್ ತೂಕ ಇರೋ ವಸ್ತುಗಳ ಮೇಲೆ ಕೆಲಸ ಮಾಡುತ್ತೆ. ಅಂದ್ರೆ ಗುರುತ್ವಾಕರ್ಷಣ ಕ್ಷೇತ್ರ ಅನ್ನೋದು ವಸ್ತುಗಳ ತೂಕಕ್ಕೆ ಎಫೆಕ್ಟ್ ಮಾಡುತ್ತೆ. ಈ ವಿದ್ಯುತ್ ಕ್ಷೇತ್ರ ಅನ್ನೋದು ಆವೇಶಗಳಿಗೆ ಎಫೆಕ್ಟ್ ಮಾಡಿದ್ರೆ ಕಾಂತ ಕ್ಷೇತ್ರ ಅನ್ನೋದು ಕಾಂತಗಳಿಗೆ ಎಫೆಕ್ಟ್ ಮಾಡುತ್ತೆ. ಸೊ ಫೈನಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಕಾಂತಗಳು ದೂರದಿಂದಲೇ ಹೇಗೆ ಎಳೆಯುತ್ತವೆ, ಡೈರೆಕ್ಟ್ ಆಗಂತೂ ಖಂಡಿತ ಅಲ್ಲ. ಒಂದು ಕಾಂತ ತನ್ನ ಸುತ್ತಲೂ ಕಾಂತ ಕ್ಷೇತ್ರವನ್ನು ಕ್ರಿಯೇಟ್ ಮಾಡಿ ತಾನು ಇರೋದನ್ನ ದೂರದವರೆಗೆ ಫೀಲ್ ಮಾಡಿರುತ್ತೆ. ಯಾವಾಗ ಇನ್ನೊಂದು ಕಾಂತ ಆ ಕ್ಷೇತ್ರದ ಒಳಗಡೆ ಬರುತ್ತೋ ಅದಕ್ಕೆ ತಾನಾಗಿಯೇ ಆ ಪವರ್ ಫೀಲ್ ಆಗುತ್ತೆ.